ಇಡೀ ದೇಶದಲ್ಲೇ ಗರಿಷ್ಠ ತಾಪಮಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ದಾಖಲಾಗಿದೆ. ಗರಿಷ್ಠ 39.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ಆತಂಕ ಉಂಟಾಗಿದೆ. ಈ ಬಿಸಿಲಿನ ಧಗೆಗೆ ಅಲ್ಲಲ್ಲಿ ಬೆಂಕಿ ಆಕಸ್ಮಿಕವಾಗ್ತಾ ಇದೆ. ಎಲ್ಲಿ ನೋಡಿದ್ರೂ ಬೆಂಕಿ. ಆದರೆ ಇದನ್ನು ನಿಯಂತ್ರಿಸುವಂತಹ ಪರ್ಯಾದರು ಎಂತು? ಎಲ್ಲಿ ನೋಡಿದ್ರೂ ಇದೀಗ ಬೆಂಕಿ ಅನಾಹುತ ಕಂಡುಬರುತ್ತಿದೆ. ಬಿಸಿಲಿನ ಪ್ರಖರತೆಗೆ ಸಿಲುಕಿರುವ ತರಗೆಲೆಗಳು ಸುರುಟಿ ಹೋಗುತ್ತಿದ್ದಂತೆ ಭೂಮಿ ಕಾದ ಕಾವಲಿಯಂತಾಗಿದೆ. ಕೇವಲ ಒಂದು ಚಿಕ್ಕ ಬೀಡಿ ಇಲ್ಲವೇ ಸಿಗರೇಟಿನ ತುಂಡು ಬಿದ್ರೆ ಸಾಕು, ಎಕರೆಗಟ್ಟಲೆ ಭೂಮಿ ಬೆಂಕಿಗೆ ಆಹುತಿಯಾಗುತ್ತಿದೆ. ಬೆಂಕಿ ಅವಘಡಗಳು ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು, ಅಗ್ನಿಶಾಮಕ ದಳಕ್ಕೆ ಬೆಂಕಿ ನಂದಿಸುವ ಕಾರ್ಯ ಸವಾಲಾಗಿ ಪರಿಣಮಿಸಿದೆ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಅಗ್ನಿಶಾಮಕ ದಳಕ್ಕೆ ಆಧುನಿಕ ತಂತ್ರಜ್ಞಾನಗಳ ಸೇರ್ಪಡೆಯಾಗದೆ ಅರಣ್ಯ ಪ್ರದೇಶಗಳ ನಾಶವಾಗುತ್ತಿದೆ. ಗಾಳಿಯ ತೀವ್ರತೆ ಹಾಗೂ ಬಿಸಿಲಿನ ತಾಪಕ್ಕೆ ಗುಡ್ಡ ಪ್ರದೇಶಗಳಲ್ಲಿ ಎಲೆಗಳು ಒಣಗಿ ಬೆಂಕಿ ವ್ಯಾಪಿಸಲು ಕಾರಣವಾಗುತ್ತಿದೆ. ಈ ವರ್ಷ ಗಣನೀಯವಾಗಿ ಏರಿಕೆಯಾಗಿ 30 ರಿಂದ 50ರಷ್ಟು ಕಡೆ ಬೆಂಕಿ ಬಿದ್ದ ಘಟನೆ ನಡೆದಿದೆ. ಅಗ್ನಿಶಾಮಕ ವಾಹನಗಳು ಹೋಗದ ಪ್ರದೇಶದಲ್ಲಿ ಬೆಂಕಿ ಹರಡ್ತಾ ಇರುವುದು ಸವಾಲಾಗಿ ಪರಿಣಮಿಸಿದೆ. ಇದರಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೇ ನಿರಂತರ ಕೆಲಸ ಮಾಡುವ ಅನಿವಾರ್ಯತೆ ತಲೆದೋರಿದೆ. ಪುತ್ತೂರು ಅಗ್ನಿಶಾಮಕ ದಳದಲ್ಲಿ 2 ವಾಹನ, ಪುತ್ತೂರು 1, ಬಂಟ್ವಾಳದಲ್ಲಿ 1 ವಾಹನ, ಸುಳ್ಯದಲ್ಲಿ 1 ವಾಹನ, ಬೆಳ್ತಂಗಡಿಯಲ್ಲಿ 2 ವಾಹನಗಳಿವೆ. ಮಂಗಳೂರಿನಲ್ಲಿ ನಗರ ಭಾಗದ 2 ಕೇಂದ್ರಗಳಲ್ಲಿ ತಲಾ 3 ವಾಹನಗಳಿವೆ. ಇದರಲ್ಲಿ ಹೆಚ್ಚಿನವು 2005ಕ್ಕೂ ಹಿಂದಿನವಾಗಿದ್ದು, ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪುವುದು ಕಷ್ಟಕರವಾಗಿದೆ. ಅರಣ್ಯ ಹಾಗೂ ಗುಡ್ಡ ಬೆಂಕಿಯ ಸಂದರ್ಭಕ್ಕೆ ಈ ವಾಹನಗಳು ಸಾಕಾಗುತ್ತಿಲ್ಲ ಎನ್ನುತ್ತಾರೆ ಪರಿಸರ ಪ್ರೇಮಿಗಳು. ದೇಶದಲ್ಲೇ ತಾಪಮಾನ ಗರಿಷ್ಠ ಮಟ್ಟಕ್ಕೆ ಏರ್ತಾ ಇದೆ. ಆದರೆ ಇವತ್ತು ತಾಲೂಕು ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಕಾಡ್ಗಿಚ್ಚು ವೇಗವಾಗಿ ಹರಡ್ತಾ ಇದೆ. ಇವತ್ತು ಏನಾಗಿದೆ ಸಮಸ್ಯೆ ಅಂತ ಕೇಳಿದರೆ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಒಂದೊಂದು ಅಗ್ನಿಶಾಮಕ ದಳಗಳಿವೆ. ಅದರಲ್ಲಿ ಕೂಡ ಸಿಬ್ಬಂದಿಗಳು ಬಹಳಷ್ಟು ಕಮ್ಮಿಯಲ್ಲಿದ್ದಾರೆ. ಪಾಪ ಆ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ 1 ಅಗ್ನಿಶಾಮಕ ದಳ ಇರುವಂಥದ್ದು, ಹಾಗೆ ಪುತ್ತೂರಲ್ಲಿ ಒಂದಿದೆ, ಸುಳ್ಯದಲ್ಲಿ ಒಂದಿದೆ. ಆದರೆ ದಿನದಲ್ಲಿ 3-4 ಕಡೆಗಳಲ್ಲಿ ಕಾಡ್ಗಿಚ್ಚು ಹಬ್ತಾ ಇದೆ. ಇವತ್ತು ತಾಪಮಾನ 36 ರಿಂದ 40ಕ್ಕೆ ಏರ್ತಾ ಇದೆ. ಅಲ್ಲದೆ ಇಲಾಖೆಗಳು ಕೂಡ ಸೂಚನೆಗಳನ್ನು ಕೊಡ್ತಾ ಇವೆ, ಇನ್ನಷ್ಟು ಬಿಸಿ ಗಾಳಿ ನಮ್ಮ ಕರಾವಳಿ ಪ್ರದೇಶಕ್ಕೆ ಬರುತ್ತೆ ಅಂತ ಹೇಳಿ. ಆದರೆ ಇದರ ಬಗ್ಗೆ ಅವರಿಗೆ ಅದಕ್ಕೆ ಬೇಕಾದಂಥ ಪರಿಹಾರ ಏನು ಅಂತ ಕೇಳಿದ್ರೆ, ಅಗ್ನಿಶಾಮಕ ದಳದ ಮೂಲಕಗಳೇ ಆಗಬೇಕು. ಆ ಸಿಬ್ಬಂದಿಗಳಿಗೆ ನಾವು ಪ್ರೋತ್ಸಾಹವನ್ನು ಈಗ ಕೊಡಬೇಕು. ಇದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತ ಕೇಳಿದರೆ, ತಕ್ಷಣ ಅದಕ್ಕೆ ಏನು ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಹೆಚ್ಚುವರಿ ಸಿಬ್ಬಂದಿಗಳನ್ನು ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಸಿಬ್ಬಂದಿಗಳನ್ನು ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಏನಾಗಿದೆ ಅಂತ ಕೇಳಿದರೆ, ಈ ಸಮಯದಲ್ಲಿ ಹೆಚ್ಚು ಕಾಡು ಪ್ರದೇಶಗಳೆಲ್ಲ ಒಣಗಿರ್ತವೆ. ಅದರಿಂದ ಈ ಬಿಸಿ ಹವೆಗೆ ಅವುಗಳು ಹೊತ್ತಿ ಉರುಳಿಕೆ ಪ್ರಾರಂಭ ಆಗುತ್ತೆ. ಈಗ ಒಂದು ಕಾಡ್ಗಿಚ್ಚು ಪ್ರಾರಂಭ ಆದರೆ ಅದು ಏನಾಗ್ತದೆ ಅಂತ ಕೇಳಿದರೆ, ಮೊದಲು ಆದರೆ ಒಂದು ಸ್ವಲ್ಪಷ್ಟು ಭಾಗದಲ್ಲಿ ಉರಿದು ಆಮೇಲೆ ಅದರಷ್ಟಕ್ಕೆ ನಂದಿ ಹೋಗ್ತಾ ಇತ್ತು. ಆದರೆ ಈಗ ಇಡೀ ಪ್ರದೇಶವನ್ನ ಅಥವಾ ಇಡೀ ಗುಡ್ಡವನ್ನ ಇವತ್ತು ಹಬ್ತಾ ಇವೆ. ಆದ್ರಿಂದ ಇದರ ಬಗ್ಗೆ ಕೇವಲ ಇದೊಂದು ಸಮಾಜಕ್ಕೆ ಏನು ಅಂತ ಕೇಳಿದ್ರೆ, ನಾವು ಕೂಡ ಪ್ರಕೃತಿಗೆ, ಅದರಲ್ಲಿ ಆ ಗುಡ್ಡವನ್ನ ಆ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಆಶ್ರಯ ಇರುತ್ತೆ, ಅವೆಲ್ಲ ಮತ್ತೆ ಊರಿಗೆ ಬರುತ್ತೆ. ಇದರಿಂದ ಅವುಗಳಿಗೆ ಕೂಡ ನಾವು ರಕ್ಷಣೆಯನ್ನು ಕೊಡಬೇಕು. ಜೊತೆಗೆ ಈ ತಾಪಮಾನ ಏರಿಕೆಗೆ ಅದು ಕೂಡ ಇನ್ನಷ್ಟು ಸಮಸ್ಯೆಯನ್ನು ಉಂಟು ಮಾಡುವುದು. ವಿದೇಶಗಳಲ್ಲಿ ಬೆಂಕಿಯನ್ನು ನಂದಿಸಲು ಆಧುನಿಕ ತಂತ್ರಜ್ಞಾನ ಬೆಂಕಿ ಚೆಂಡುಗಳನ್ನು ಬಳಸಲಾಗುತ್ತಿದೆ. ಅರಣ್ಯ ಹಾಗೂ ಗುಡ್ಡ ಪ್ರದೇಶದ ಬೆಂಕಿ ಶಮನಕ್ಕೆ ರಾಸಾಯನಿಕ ಮಿಶ್ರಿತ ಹುಡಿಗಳನ್ನು ಬಳಸಲಾಗುತ್ತಿದೆ. ಆದರೆ ರಾಜ್ಯದಲ್ಲಿ ಸರ್ಕಾರ ಇಂತಹ ಆಧುನಿಕ ತಂತ್ರಜ್ಞಾನದ ಕಡೆಗೆ ಇದುವರೆಗೆ ಗಮನವೇ ಹರಿಸಿಲ್ಲ. ಗುಂಡ್ಯ ಕೆಂಜಾಳ ಭಾಗಕ್ಕೆ ಪುತ್ತೂರಿನಿಂದ 60 ಕಿಲೋಮೀಟರ್ ದೂರವಿದ್ದು, ಇಲ್ಲಿ ಬೆಂಕಿ ಅನಾಹುತಗಳಾದರೆ ಪುತ್ತೂರಿನಿಂದ ಅಗ್ನಿಶಾಮಕ ದಳ ಹೋಗಬೇಕಾದ ಅನಿವಾರ್ಯತೆ ಇದೆ. ವಿಟ್ಲ ಭಾಗದ ಮಾಣಿಲ, ಕರೋಪಡಿ ಭಾಗಕ್ಕೂ ಬಂಟ್ವಾಳ ಅಥವಾ ಪುತ್ತೂರಿನ ಅಗ್ನಿಶಾಮಕ ವಾಹನ ಬರಬೇಕಾದ ಪರಿಸ್ಥಿತಿ ಇದೆ.
ಬೆಟ್ಟದಲ್ಲಿ ಅಗ್ನಿಶಾಮಕ ದಳ ಸ್ಥಾಪನೆಯಾಗಬೇಕೆಂಬ ಬೇಡಿಕೆ ಕಳೆದ 6-7 ವರ್ಷಗಳಿಂದ ಜನರು ಕೇಳಿಕೊಂಡು ಬರ್ತಾ ಇದ್ದಾರೆ. ಆದರೂ ಬೇಡಿಕೆ ಈಡೇರಿಲ್ಲ. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಕುಮಾರ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24/7.